ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ರುಕ್ಮಿಣಿ ಶೆಟ್ಟಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಆಲ್ರೆಡಿ ನಿಮ್ಮ ಹತ್ರ ನಮ್ಮ ಅತ್ತೆ ಮಗನ ಮದುವೆ ಇದೆ ಅಂತ ಹೇಳಿದ್ದೆ. ಸೊ ಅದೇ ರೀತಿ ನಾನು ಮದುವೆ ಹಿಂದಿನ ದಿನದ್ದು ಬಳೆ ಶಾಸ್ತ್ರದ್ದೆಲ್ಲ ವಿಡಿಯೋ ಮಾಡಿದ್ದೆ. ಚೌಟ್ರಿನಲ್ಲಿ ಬಳೆ ಶಾಸ್ತ್ರ ಅದೆಲ್ಲ ಮಾಡಿದ್ವಿ, ಅದೇ ರೀತಿ ಆ ವಿಡಿಯೋ ಶೇರ್ ಮಾಡಿದ್ದೆ. ಬಟ್ ನಾನು ಇವಾಗ ಧಾರೆ ವೀಡಿಯೋನ ಹಾಕೋಣ ಅಂತೇಳಿ ಇವತ್ತು ವಿಡಿಯೋ ಮಾಡಿದ್ದೆ. ಬಟ್ ನನ್ನ ಮೊಬೈಲ್ ಪ್ರಾಬ್ಲಮ್ ಇರೋದ್ರಿಂದ ಕೆಲವೊಂದು ವೀಡಿಯೋಸ್ ಎಲ್ಲ ಡಿಲೀಟ್ ಆಗೋಗಿದೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನಾನು ಮದುವೆ ವೀಡಿಯೋ ಹಾಕೋದು ಲೇಟಾಗಿದೆ. ನಮ್ಮ ಮದುವೆ ಹತ್ರ ಎಲ್ಲರ ಹತ್ರನೂ ಕೇಳಿದ್ದೆ, ಬಟ್ ಅವ್ರ ಹತ್ರ ಯಾವ ವೀಡಿಯೋನೂ ಇರಲಿಲ್ಲ. ಹಾಗೆ ನನ್ನ ಹತ್ರನೇ ಸಪ್ತಪತಿಯಿಂದ ಮಾಡಿರೋ ವೀಡಿಯೋ ಇತ್ತು, ನನ್ನ ಜೊತೆ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ. ಸಾರಿ ಫ್ರೆಂಡ್ಸ್, ನಾನು ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಸಾರಿ ಅಂತ ಹೇಳ್ತಾ, ಮತ್ತು ನಾನು ನಿಮ್ಮ ಜೊತೆ ಸಪ್ತಪತಿ ವೀಡಿಯೋಯಿಂದನೇ ಶೇರ್ ಮಾಡ್ತೀನಿ. ಹಾಗೆ ಮತ್ತು ಸಪ್ತಪತಿ ವೀಡಿಯೋ ಆಗಿದ ತಕ್ಷಣ ನಾವು ಅಲ್ಲಿ ಅರುಂಧತಿ ನಕ್ಷತ್ರ ಪೂಜೆ ಮಾಡಿಸೋದಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಆಗಲೇ ಹೇಳಿದಾಗೆ ಸಪ್ತಪತಿ ಮುಗಿತು. ಇವಾಗ ಅರುಂಧತಿ ನಕ್ಷತ್ರನ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಸೊ ಇವಾಗ ಅರುಂಧತಿ ನಕ್ಷತ್ರನ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್. ನಿಜ ಹೇಳಬೇಕು ಅಂದರೆ ಅಲ್ಲಿ ಅರುಂಧತಿ ನಕ್ಷತ್ರ ಇರೋದಂತ ಸತ್ಯ. ಆದರೆ ಆ ಸೂರ್ಯನ ಬೆಳಕಲ್ಲಿ ಅರುಂಧತಿ ನಕ್ಷತ್ರ ಎಲ್ಲಿದೆ ಅಂತ ಹೇಳಿ ಗೊತ್ತಿಲ್ಲ. ಆದರೆ ನಾವು ಅದನ್ನೇ ಸತ್ಯ ಅಂತ ಅಂದ್ಕೋಬೇಕು. ಗಂಡ ಹೇಳೋ ಮೊದಲನೇ ಸುಳ್ಳು ಅರುಂಧತಿ ನಕ್ಷತ್ರ ಅಲ್ಲಿ ಕಾಣಿಸ್ತಾ ಇದೆಯಾ ಅಂತ. ಆಗ ನಾವು ಹೌದು ಅಂತ ಹೇಳ್ತೀವಿ. ಫಸ್ಟು ಹೇಳಿದ್ದು ಸುಳ್ಳನ್ನೇ ನಾವು ಹೌದು ಅಂತ ನಂಬ್ಕೋತೀವಿ ಫ್ರೆಂಡ್ಸ್. ಮತ್ತು ಆಮೇಲೆ ಇನ್ನು ಯಾವ್ಯಾವ ಸುಳ್ಳು ಹೇಳ್ತಾರೋ ಯಾರಿಗೆ ಗೊತ್ತು ಫ್ರೆಂಡ್ಸ್. ಫ್ರೆಂಡ್ಸ್, ಅರುಂಧತಿ ನಕ್ಷತ್ರದ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ನಾವು ಅಲ್ಲಿ ಫೋಟೋ ಚೆನ್ನಾಗಿ ಬರಲಿಲ್ಲ ಅಂತೇಳಿ ಇಲ್ಲಿ ಪಾರ್ಕ್ ಹತ್ರ ಕರ್ಕೊಂಡು ಬಂದು ಒಂದೆರಡು ಫೋಟೋಸ್ಗಳನ್ನೆಲ್ಲ ತೆಗೆದುಕೊಂಡ್ವಿ. ಹಾಗೆ ಇಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಚೌಟ್ರಿ ಹತ್ರ ಹೋಗೋಣ ಅಂತ ಹೇಳಿ ಹೋದ್ವಿ. ಆದರೆ ಇಲ್ಲಿ ಚೌಟ್ರಿ ಹತ್ರ ಬಂದಾಗ ವಾಲ್ಗದವರು ಹುಡುಗಿನ ಒಳಗಡೆ ಬಿಡಲಿಲ್ಲ. ಅಂದರೆ ಅವ್ರಿಗೆ ಗೊತ್ತಲ್ಲ ಫ್ರೆಂಡ್ಸ್, ವಾಲ್ಗದವರು ಒಳಗಡೆ ಹುಡುಗಿನ ಬಿಡಬೇಕು ಅಂತ ಹೇಳಿದ್ರೆ ಅಮೌಂಟ್ ಕೊಡಬೇಕು ಅಂತ ಹೇಳಿ ಕಾಮಿಡಿ ಮಾಡಿ ಅವರು ಅಮೌಂಟ್ ಇಸ್ಕೊತಾರಲ್ಲ. ಸೊ ಆ ಥರ ಕೇಳ್ತಾಯಿದ್ರು. ಆವಾಗ ಪಾಪನ ಮತ್ತೆ ಮಗನ ತಾನೇ ಜಾಸ್ತಿ ಪೆನಾಲ್ಟಿ ಹಾಕ್ಸಿದ್ರು ಫ್ರೆಂಡ್ಸ್. ಅದಕ್ಕೆ ಫ್ರೆಂಡ್ಸ್ ಅವಾಗ ನಮ್ಮ ಮನೆಯವರು ಹೇಳ್ತಾಯಿದ್ರು, ಯಾಕೆ ಯಾವುದೇ ಮದುವೆಲಿಗೂ ಹುಡುಗರ ಕೈಲೇ ಜಾಸ್ತಿ ಪೆನಾಲ್ಟಿ ಹಾಕಿಸ್ತಾರೆ, ನನ್ನ ಮದುವೆಲೂ ಕೂಡ ನಾನೇ ಜಾಸ್ತಿ ಅಮೌಂಟ್ ಕೊಟ್ಟಿದ್ದು ಅಂತ ನನ್ನನ್ನು ಕಿಂಡಲ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಅದಕ್ಕೆ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇರೋರು ಮದುವೆ ಆಗಿರೋರು ಇದ್ದರೆ ನಿಮ್ಮ ಮದುವೆಲೂ ಕೂಡ ಯಾರು ಪೆನಾಲ್ಟಿನ ಜಾಸ್ತಿ ಹಾಕಿದ್ದು, ಪಾಲ್ಗದವ್ರಿಗೆ ದುಡ್ಡು ಯಾರು ಜಾಸ್ತಿ ಕೊಟ್ಟಿದ್ದು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕೊನೆಗೂ ಅವರು ನಮ್ಮ ಹತ್ರ ಅವರು ಅಮೌಂಟ್ ಇಸ್ಕೊಂಡ್ರೆ ಹೊರಗಡೆ ಬಿಟ್ಟಿದ್ದು. ಸೊ ಹಾಗೆ ನಾವು ಅಮೌಂಟ್ ಕೊಟ್ಟು ನಾವು ಹೊರಗಡೆ ಬಂದ್ವಿ ಫ್ರೆಂಡ್ಸ್. ಹಾಗೆ ಅಲ್ಲಿಂದ ನಾವು ಬಂದಮೇಲೆ ಇಲ್ಲಿ ಒಂದು ಪೂಜೆಗೆ ಅಂತ ಹೇಳಿ ಕೂರಿಸಿದ್ರು. ನಾನು ಇದನ್ನು ತಾಂಬೂಲ ಪೂಜೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮತ್ತು ನಾನು ಇದು ಕರೆಕ್ಟಾಗಿ ನನಗೆ ಗೊತ್ತಿರಲಿಲ್ಲ, ನಾನು ತಾಂಬೂಲ ಪೂಜೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅಮ್ಮನ ಒಂದು ಸಲ ಕೇಳಿದೆ, ಅಮ್ಮ ಇದು ಯಾವ ಪೂಜೆ ಅಂತ ಹೇಳಿ. ಅದಕ್ಕೆ ಅಮ್ಮ ಏನಂತ ಹೇಳಿದ್ರು ಅಂತ, ಫಲದಾನ ಪೂಜೆ ಅಂತ ಹೇಳ್ತಾಯಿದ್ರು ಅಮ್ಮ. ಹಾಗಾಗಿ ಸೊ ಇದು ಯಾವ ಪೂಜೆ ಅಂತ ಹೇಳಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ನಿಮಗೆ ನನಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ. ಸೊ ನಿಮಗೇನಾದರೂ ಗೊತ್ತಿರೋ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಾನೇನಾದರೂ ತಪ್ಪು ಹೇಳಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಫ್ರೆಂಡ್ಸ್. ನನಗೆ ಗೊತ್ತಿರೋ ಹಾಗೆ ಹೇಳಿದ್ದೀನಿ. ಹಾಗೆ ಮತ್ತು ನೀವು ಕೂಡ ನನಗೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇದೊಂದು ಪೂಜೆ ಎಲ್ಲ ಮುಗಿದ ಮೇಲೆ ಇದನ್ನು ಒಂದು 5 ಜನ ಮುತ್ತೈದೆಯರಿಗೆ ಕೊಡ್ತಾರೆ ಅಂತ ಅಮ್ಮ ಹೇಳ್ತಾಯಿದ್ರು ಫ್ರೆಂಡ್ಸ್. ಹಾಗೆ ಮತ್ತು ಇದನ್ನು ನನ್ನ ಮದುವೆಲ್ಲೂ ಕೂಡ ಮಾಡಿಸಿದ್ದಾರೆ. ಸೊ ಎಲ್ಲರ ಮದುವೆಲ್ಲೂ ಮಾಡಿಸಿರ್ತಾರೆ, ನನ್ನ ಮದುವೆಲ್ಲೇ ಅಂತ ಅಲ್ಲ. ಆದರೆ ನನಗೆ ಇದು ಯಾವ ಪೂಜೆ ಅಂತ ಮಾತ್ರ ನನಗೆ ನೆನಪಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದೆ ಫ್ರೆಂಡ್ಸ್. ದಯವಿಟ್ಟು ಫ್ರೆಂಡ್ಸ್, ಇವರು ಇಂಜಿನಿಯರು. ಬಟ್ ಹುಡುಗಿಗೆ ಏನೋ ಬೇಕು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಇವರು ಬಂದು ನನ್ನ ಚಿಕ್ಕಪ್ಪ ಮತ್ತು ನನ್ನ ಚಿಕ್ಕಮ್ಮ. ಅಂದರೆ ಅದಕ್ಕೆ ನಾನು ಹೇಳಿದ್ನಲ್ಲ, ನಾನು ಮತ್ತದನ್ನು ಕೂಡ ಪರಿಚಯ ಮಾಡಿಕೊಡ್ತೀನಿ ಅಂತೇಳಿ. ಸೊ ನಾನು ರಿಸೆಪ್ಷನಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಇವ್ರು ನಮ್ಮ ಚಿಕ್ಕಮ್ಮ ಮತ್ತು ಇವರು ಹಿಂದೆ ಇರೋರು ನಮ್ಮ ಅತ್ತೆ. ಇವಾಗ ಮದುವೆ ಆಗ್ತಾ ಇರೋದು ಇವ್ರ ಮಗಂದೇ. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಈಗ ಹುಡುಗಿ ರೆಡಿ ಆಗೋದಕ್ಕೆ ಅಂತೇಳಿ ರಿಸೆಪ್ಷನ್ಗೆ ರೆಡಿ ಆಗೋಕ್ಕೆ ಅಂತ ಹೇಳಿ ಹೋದರು. ಆಗಲೇ ಅಷ್ಟರಲ್ಲಿ ಅಕ್ಕ ಬಾವ ಬಂದಿದ್ದರು ಫ್ರೆಂಡ್ಸ್. ನಾನು ಕೂಡ ನನ್ನ ಫ್ಯಾಮಿಲಿಗೆ ಹೋಗಿ ನಾನು ಕೂಡ ಜಾಯ್ನ್ ಆದೆ ಫ್ರೆಂಡ್ಸ್. ನೋಡಿ, ಇದು ನನ್ನ ಫ್ಯಾಮಿಲಿ.
ಬರುತ್ತೆ ಇನ್ನೂ 12:15 ಬರೋದು ಅದು. ಹಾಗೆ ನಮ್ಮ ಫ್ಯಾಮಿಲಿಯೆಲ್ಲ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗೆ ನಾವು ಕೂಡ ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಹೇಳಿ ಕೊನೆಗೂ ನಾವು ಇಲ್ಲಿ ಊಟದ ಹತ್ರ ಊಟ ಮಾಡ್ತಾರೆ. ಫ್ರೆಂಡ್ಸ್ ನಾವು ಕೂಡ ಊಟಕ್ಕೆ ಬಂದು ಕೂತ್ಕೊಂಡ್ವಿ. ನಾವು ನಮಗಿಂತ ಮುಂಚೆ ಆಂಟಿ ಅಕ್ಕನ ತಮ್ಮ ಎಲ್ಲ ಊಟ ಮಾಡಿದರು. ನಾವು ಊಟಕ್ಕೆ ಬರುವಾಗ ನನಗೆ ಮುಂಚೆನೇ ಹೇಳಿದರು, ನಿನ್ನ ಫೇವರೆಟ್ ಸಾಂಬಾರು ಮೊಳಕೆಕಾಳು ಸಾಂಬಾರು ಮಾಡಿದ್ದಾರೆ ಅಂತ ಹೇಳಿ. ಸೊ ಹಾಗೆ ನಾವು ಊಟಕ್ಕೆ ಬಂದ್ವಿ. ಊಟ ಎಲ್ಲ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ದೋಸೆ ಎಲ್ಲ ಮಾಡಿದರು. ಹಾಗೆ ಮತ್ತು ನನ್ನ ಫೇವ್ರೇಟ್ ಸಾಂಬಾರು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಮೊಳಕೆಕಾಳು ಸಾಂಬಾರು ಅಂದರೆ ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಹಾಗಾಗಿ ನನಗೆ ನಮ್ಮ ಮನೆಯಲ್ಲಿ ಮಾಡ್ತಿಲ್ಲ ಹಾಗೆ ಮೊಳಕೆಕಾಳು ಸಾಂಬಾರು ಅಂತ ತುಂಬಾ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಅಡುಗೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಾವು ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಗಲೇ ರಿಸೆಪ್ಷನ್ಗೆಲ್ಲ ರೆಡಿ ಮಾಡಿದರು. ಮತ್ತು ಹುಡುಗ ಹುಡುಗಿಗೆಲ್ಲ ನಿಲ್ಲಿಸಿದ್ರು ಫ್ರೆಂಡ್ಸ್ ಸ್ಟೇಜ್ ಮೇಲೆ ಕರ್ಸೋದು ಬರೋದಕ್ಕೆ ಅಂತೇಳಿ ಫೋಟೋಸ್ ಎಲ್ಲ ವಿಡಿಯೋ ಮಾಡ್ತಾಯಿದ್ರು. ಹಾಗೆ ಫ್ರೆಂಡ್ಸ್ ನಾವು ಕೂಡ ಬೀಡ ಎಲ್ಲ ತಿಂದ್ಕೊಂಡು ಆಗಲೇ ನಾವು ಹುಡುಗ ಹುಡುಗಿ ರಿಸೆಪ್ಷನ್ ನಿಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಹಾಗಾಗಿ ನಾವು ಕೂಡ ಬೀಡ ಎಲ್ಲ ತಿಂದ್ಕೊಂಡು ಮತ್ತು ನಾವು ಒಳಗಡೆ ಚೌಟ್ರಿಗೆ ಹೋಗಿ ಜಾಯ್ನ್ ಆದ್ವಿ ಫ್ರೆಂಡ್ಸ್. ಫ್ರೆಂಡ್ಸ್ ನಾವು ಊಟ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಚೌಟ್ರಿಲಿ ರಿಸೆಪ್ಷನ್ನಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಆಲ್ರೆಡಿ ರಿಸೆಪ್ಷನ್ಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ, ಹುಡುಗ ಹುಡುಗಿನೆಲ್ಲ ರಿಸೆಪ್ಷನ್ಗೆ ನಿಲ್ಲಿಸ್ತಾ ಇದ್ದಾರೆ, ಬೇಗ ಬಾ, ಮತ್ತು ನಿಮ್ಮ ಅತ್ತೆನಿಗೆಲ್ಲ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಚೌಟ್ರಿ ಒಳಗೆ ಬಂದ್ವಿ. ಅಷ್ಟರಲ್ಲಾಗಲೇ ಹುಡುಗ ಹುಡುಗಿನೆಲ್ಲ ರಿಸೆಪ್ಷನ್ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ನಾನು ಇವಾಗ ನನ್ನ ಈ ಒಂದು ವಿಡಿಯೋನಲ್ಲಿ ರಿಸೆಪ್ಷನ್ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಮ್ಮ ಅತ್ತೆಯವ್ರನ್ನ ಕೂಡ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ನಾನು ಒಬ್ಬೊಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ ಫ್ರೆಂಡ್ಸ್. ನನ್ನ ಹತ್ರ ಕೆಲವೊಂದು ವೀಡಿಯೋಗಳು ಡಿಲೀಟ್ ಆಗಿದೆ, ಹಾಗಾಗಿ ಇದರಲ್ಲಿ ಇರೋಷ್ಟು ವೀಡಿಯೋನ ನಾನು ಹಾಕ್ತೀನಿ ಫ್ರೆಂಡ್ಸ್. ಸಾರಿ, ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಮುಂದೆ ಬನ್ನಿ, ಮುಂದೆ ಬರಬೇಕು. ಅಲ್ಲೇ ಇದೆ ಮುಂದೆ ಬನ್ನಿ, ಬನ್ನಿ 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 ಮೇಡಮ್. ಅಲ್ಲೇ ಅಲ್ಲೇ ಹಂಗೆ ಇಟ್ಬಿಡಿ, ಹಂಗೆ ರೀ ಸರ್, ಈಗ ಐಟಮ್ ಮಾಡಿ ಹತ್ರ ಮನೆಗೆ ಹತ್ರ ಬನ್ನಿ ಸರ್, ಸಂಗಡಿ ಐಟಮ್ ಮಾಡಿ ಐಟಮ್ ಮಾಡಿ ಆರೋಗ್ಯ ಇಲ್ಲಿ ನೋಡಿ ಓಕೆ. ಸ್ವಲ್ಪ ಟರ್ನಾಗಿ ಅಂಗಡಿ ತಿನ್ಬಿಡಿ, ಅಂಗಡಿ ತಿನ್ನಿ. ಹಾಂ ಸರ್, ಜೊತೆಗೆ ಹಂಗೆ ರೀ ಫ್ರೆಂಡ್ಸ್. ಇವರು ನಮ್ಮ ಅತ್ತೆ ಇದರ ದೊಡ್ಡತ್ತೆ, ಅವ್ರ ಮಗ ಮತ್ತು ಸೊಸೆ. ಹಾಗೆ ಇವರು ದೊಡ್ಡ ಸೊಸೆಯ ಫ್ಯಾಮಿಲಿ ಫ್ರೆಂಡ್ಸ್. ಇವರು ಫ್ರೆಂಡ್ಸ್ ಇವರು ಕೂಡ ನನ್ನ ಅತ್ತೆನೇ. ಇವರು ನನ್ನ 6ನೇ ಅತ್ತೆ, ಅವರ ಫ್ಯಾಮಿಲಿ ಫ್ರೆಂಡ್ಸ್. ಇವರು ನಮ್ಮ 6ನೇ ಅತ್ತೆ ಮತ್ತು ಇವರು ನಮ್ಮ ಮಾವ. ಇವರು ಹುಡುಗಿ ಚಿಕ್ಕಪ್ಪ. ಫ್ರೆಂಡ್ಸ್ ಇವರು ನನ್ನ ಅಕ್ಕ ಭಾವ, ಅಂದರೆ ಹುಡುಗಿ ಪಕ್ಕ ನಿಂತಿರೋರು ಮತ್ತು ಹುಡುಗನ ಪಕ್ಕ ನಿಂತಿರೋರು ನಮ್ಮ ಬೆಂಗಳೂರು ಅಕ್ಕ ಭಾವ. ನಮ್ಮ ಅಕ್ಕನ ಪಕ್ಕ ನಿಂತಿರೋರು ನಮ್ಮ ಅಕ್ಕನ ಮಗಳು ದೊಡ್ಡವಳು, ಮತ್ತು ಇನ್ನೊಬ್ಬಳು ಚಿಕ್ಕಳು ಬಂದಿಲ್ಲ, ಅವಳಿಗೆ ಎಕ್ಸಾಮ್ ಇದೆ ಅಂತೇಳಿ. ಹಾಗೆ ನಮ್ಮ ಭಾವನ ಪಕ್ಕ ನಿಂತಿರೋರು ನಮ್ಮಣ್ಣ, ಮತ್ತು ನಮ್ಮ ಅಕ್ಕನ ಮಗಳ ಪಕ್ಕ ನಿಂತಿರೋರು ನಮ್ಮ ಅತ್ತೆ. ಅಣ್ಣನ ಪಕ್ಕ ನಿಂತಿದ್ದಾರಲ್ಲ ಫ್ರೆಂಡ್ಸ್, ಅವರು ನನ್ನ ಅತ್ತೆ ಬ್ಯಾಂಗ್ಳೂರವರು. ಅವರು ನನ್ನ 7ನೇ ಅತ್ತೆ. ಅವ್ರ ಫ್ಯಾಮಿಲಿ ಕೂಡ ಪರಿಚಯ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಸೈಡಿಂದ ಸ್ವಲ್ಪ ಸೈಡಿಂದ ಸೈಡಿಂದ ಗಿಡ ಇಲ್ಲಿ ಇಲ್ಲಿ ಸ್ವಲ್ಪ ಸೈಡಿಂದ ರಂಗನವರೇ ಸೈಡಿಂದ ಗಿಡ ಜೊತೆ ಬಿಟ್ಬಿಡಿ ಬಿಟ್ಬಿಡಿ ಕೈ ಬಿಡಿ ಜೊತೆ ಬಿಟ್ಬಿಡಿ ಹೆಂಗೇನೆ ಹತ್ರ ಬನ್ನಿ
ನೋಡಿ ಮುಂದೆ ಬನ್ನಿ ಸ್ಮೈಲ್ ಇರಲಿ ನೋಡಿ ಹಿಂಗಿರಿ ಫ್ರೆಂಡ್ಸ್ ಇಲ್ಲಿ ಹುಡುಗಿ ಪಕ್ಕ ನಿಂತಿದ್ದಾರಲ್ಲ ಅವರು ನಮ್ಮ ಫಸ್ಟ್ ಅತ್ತೆ, ಅವರೇ ನಮ್ಮ ಮೊದಲನೇ ಅತ್ತೆ. ಫ್ರೆಂಡ್ಸ್ ಇಲ್ಲಿ ಹುಡುಗಿ ಪಕ್ಕ ನಿಂತಿದ್ದಾರಲ್ಲ ಅವರು ಕೂಡ ನನ್ನ ಅತ್ತೆ ಚಿಕ್ಕಮಂಗ್ಳೂರಿನವರು. ಹುಡುಗನ ಪಕ್ಕ ನಿಂತಿದ್ದಾರಲ್ಲ ಅವರು ನನ್ನ ಅತ್ತೆ ಚಿಕ್ಕ ಮಗ ಸೊಸೆ, ಅವ್ರ ದೊಡ್ಡ ಮಗ ಸೊಸೆ ಕೂಡ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ಹುಡುಗನ ಪಕ್ಕ ನಿಂತಿದ್ದಾರಲ್ಲ ಅವ್ರು ಕೂಡ ನಮ್ಮ ಅತ್ತೆ. ಇವ್ರು ಬಂದು ಪಾಂಡುಪುರದಲ್ಲಿದ್ದಾರೆ. ನಮ್ಮ ಅತ್ತೆ ಪಕ್ಕ ನಿಂತಿರೋರು ಅವ್ರ ಮಗ, ಮತ್ತು ಇಲ್ಲಿ ಹುಡುಗಿ ಪಕ್ಕ ನಿಂತಿರೋರು ನಮ್ಮ ಅತ್ತೆ ಮಗಳು ಮತ್ತು ಅವ್ರ ಹಸ್ಬೆಂಡು. ಇನ್ನೊಮ್ಮ ಅವರು 7ನೇ ಅತ್ತೆ ಫ್ರೆಂಡ್ಸ್. ಮತ್ತು ಇನ್ನಿವರೆಲ್ಲ ಗೊತ್ತಿದ್ದಾರಲ್ಲ ಫ್ರೆಂಡ್ಸ್, ಹುಡುಗನ ಪಕ್ಕ ನಿಂತಿರೋರು ನಮ್ಮ ಭಾವ, ಮತ್ತು ನಮ್ಮ ಹುಡುಗಿ ಪಕ್ಕ ನಿಂತಿರೋರು ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮ ಚಿಕ್ಕಪ್ಪ. ಮತ್ತು ಫ್ರೆಂಡ್ಸ್ ಇಲ್ಲಿಯವರು ಹುಡುಗನ ತಾಯಿ ಮತ್ತು ಹುಡುಗಿ ತಂದೆ ತಾಯಿ ಚಿಕ್ಕಪ್ಪ ಫ್ರೆಂಡ್ಸ್. ನಾನು ಹಾಗೆ ಹೇಳಿದ್ದೆ ಇವರು ನಮ್ಮ ಮೊದಲನೇ ಅತ್ತೆ ಅಂತ. 7 ಜನ ಅತ್ತೆಯರಲ್ಲಿ ಇವರೇ ಮೊದಲನೇ ಅವರು. ಮತ್ತು ಅಲ್ಲಿ ಹುಡುಗನ ಪಕ್ಕ ನಿಂತಿರೋರು ಅವರು 3ನೇ ಸೊಸೆ, ಮತ್ತು ಇವರು 3 ಜನ ಮೊಮ್ಮಕ್ಕಳು ಫ್ರೆಂಡ್ಸ್. ಮತ್ತು ಇನ್ನು ಇಲ್ಲಿ ನಿಂತಿರೋರೆಲ್ಲ ಯಾರು ಅಂತ ಹೇಳಿ ಹಾಗಾಗಿ ನಿಮಗೆ ಗೊತ್ತೇ ಇದೆ ನನ್ನ ಫ್ಯಾಮಿಲಿ ಅಂತ ಹೇಳಿ. ಮತ್ತು ಇವ್ರನ್ನ ಪರಿಚಯ ಮಾಡಿಕೊಡೋ ಹಾಗೆ ಇಲ್ಲ, ಯಾಕೆ ಇಲ್ಲ ನಿಮ್ಗಾಗಲೇ ಗೊತ್ತಿದೆ ಫ್ರೆಂಡ್ಸ್ ಇವರೆಲ್ಲ ಯಾರಂತ ಹೇಳಿ. ಹಾಗಾಗಿ ಫ್ರೆಂಡ್ಸ್ ನಾನು ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ನಮ್ಮ ದೊಡ್ಡತ್ತೆ ಮೈಸೂರಿನವರು ಅಂತೇಳಿ. ಇವ್ರು 3 ಜನ ಅವ್ರ ಮೊಮ್ಮಕ್ಕಳು ಫ್ರೆಂಡ್ಸ್. ಫ್ರೆಂಡ್ಸ್ ಇವ್ರು ಕೂಡ ನಿಮಗೆ ಗೊತ್ತೇ ಇದ್ದಾರಲ್ವ ಫ್ರೆಂಡ್ಸ್, ನಾನು ನಿಮಗೆ ಆಲ್ರೆಡಿ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ ನನ್ನ ತಂದೆ ತಮ್ಮ ಅಂತೇಳಿ. ಅಂದರೆ ನನ್ನ ಚಿಕ್ಕಪ್ಪ ಮತ್ತು ನನ್ನ ಚಿಕ್ಕಮ್ಮ. ನನ್ನ ಚಿಕ್ಕಪ್ಪನ ಪಕ್ಕ ನಿಂತಿರೋರು ಕೂಡ ನನಗೆ ಚಿಕ್ಕಪ್ಪ ಆಗಬೇಕು ಫ್ರೆಂಡ್ಸ್. ಈ ಕಡೆ ನೋಡಿ. ನೋಡ್ಬೇಕಂತ ಫ್ರೆಂಡ್ಸ್ ಇವರು ಹುಡುಗಿ ಫ್ಯಾಮಿಲಿ ಇವರೆಲ್ಲ. ಫ್ರೆಂಡ್ಸ್ ಇವರು ಹುಡುಗಿ ದೊಡ್ಡಪ್ಪ ಮತ್ತು ದೊಡ್ಡಮ್ಮ, ಅವರಿಬ್ಬರು ಅಣ್ಣಂದಿರು ಫ್ರೆಂಡ್ಸ್ ಅವರು. ಫ್ರೆಂಡ್ಸ್ ನಾನು ಆಗಲೇ ಹೇಳಿದ್ದೆ ನಮ್ಮ ಅತ್ತೆ ಚಿಕ್ಕಮಂಗ್ಳೂರಿನವರು, ಅವರ ಚಿಕ್ಕ ಮಗ ಮತ್ತು ಸೊಸೆನ ಪರಿಚಯ ಮಾಡಿಕೊಟ್ಟಿದ್ದೆ. ಆವಾಗಲೇ ಹೇಳಿದ್ದೆ ನಾನು ನಿಮಗೆ, ಅವ್ರ ದೊಡ್ಡ ಮಗ ಸೊಸೆ ಕೂಡ ಪರಿಚಯ ಮಾಡಿಕೊಡ್ತೀನಿ ಅಂತ. ಇವ್ರ ಮತ್ತು ದೊಡ್ಡ ಮಗ ಮತ್ತು ಸೊಸೆ, ಅವರು ಮಗಳು ಮತ್ತು ಹಳಿಯ ಮತ್ತು ಮೊಮ್ಮಕ್ಕಳು ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ನಾವೆಲ್ಲರೂ ಮನೆಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ. ಮತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಒಂದು ವಿಡಿಯೋನ ಯಾರು ಫಸ್ಟಾಗಿ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋ ಆಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. Yes.